ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸರ್, ನಾನು ಏನೇ ಕೆಲಸ ಮಾಡಲಿ ಲೈಫಲ್ಲಿ ಸೆಟ್ಲ್ ಆಗಬೇಕು, ಅಥವಾ ನಾನು ಏನೇ ಕೆಲಸ ಮಾಡಲಿ ಅದು ಸಕ್ಸಸ್ ಆಗಬೇಕು ಸರ್. ಎಲ್ಲೇ ಹೋಗಲಿ ವಿಜಯ ಪ್ರಾಪ್ತಿ, ಎಲ್ಲೇ ಹೋಗಲಿ ಏನೇ ಮಾಡಲಿ ವಿಜಯ ಪ್ರಾಪ್ತಿ, ನಾನು ಏನೇ ಮಾಡಿದ್ರೂ ಅದು ಯಶಸ್ವಿ ಆಗಬೇಕು ಅನ್ನೋರಿಗಾಗಿ ಈ ಪರಿಹಾರ. ತಿಂಗಳಿಗೆ ಒಂದೇ ದಿನ ಈ ಪರಿಹಾರವನ್ನು ನೀವು ಮಾಡಿ ನೋಡಿ. ಆರಿದ್ರ ನಕ್ಷತ್ರ ಬಂದ ದಿನ ಪಂಚಾಂಗವನ್ನು ನೋಡಿ, ಅಥವಾ ನಿಮ್ಮ ಹತ್ರ ಕ್ಯಾಲೆಂಡರ್ ಇತ್ಯಾದಿಗಳಿದ್ರೆ ಅದರಲ್ಲಿ ನಕ್ಷತ್ರ ಇತ್ಯಾದಿಗಳನ್ನ ಸೂಚಿಸುವಂಥ ಕ್ಯಾಲೆಂಡರ್ಗಳು ಇತ್ಯಾದಿಗಳಿರುತ್ತೆ, ಅದರಲ್ಲಿ ನೋಡಿ ಆರಿದ್ರ ನಕ್ಷತ್ರ ಅನ್ನುವಂಥದ್ದು ಇರುತ್ತೆ. ಆರಿದ್ರ ನಕ್ಷತ್ರ ಬಂದಂಥ ದಿನದಲ್ಲಿ ಬಿಲ್ವ ಪತ್ರೆ ಮರ ಇರುವಂಥ ಸ್ಥಳಕ್ಕೆ ತೆರಳಿ ಸ್ವಲ್ಪ ಜಲವನ್ನು ಅರ್ಪಿಸಿ, ಏನಾದರೂ ಒಂದು ಸಿಹಿ ಇತ್ಯಾದಿಗಳನ್ನು ನೈವೇದ್ಯ ಮಾಡಿ, ಎಲೆ ಅಡಿಕೆ ಮತ್ತು ದಕ್ಷಿಣೆಯನ್ನು ಇಡಬೇಕು. 11 ರೂಪಾಯಿ ಇಡ್ತಿರೋ, 21 ರೂಪಾಯಿ ಇಡ್ತಿರೋ ದಕ್ಷಿಣೆ ನಿಮ್ಮಿಷ್ಟ. ನಾನು ಇಷ್ಟೇ ಇಡಿ ಅಂತ ಹೇಳ್ತಾ ಇಲ್ಲ. ಈ 3 ವಸ್ತುಗಳು ಅಲ್ಲಿರಬೇಕು. ನೀರನ್ನು ಅರ್ಪಿಸಿ, ನೀರನ್ನು ಈ ರೀತಿ ಅರ್ಪಿಸಬೇಕು. ಬಾಟ್ಲು ತೆಗೆದು ಹಿಂಗೆ ಹಾಕಬೇಡಿ, ನೀರನ್ನು ನಿಮ್ಮ ಕೈಯಿಂದ ಈ ರೀತಿ ಜಾರಬೇಕು. ಆ ರೀತಿ ನೀರನ್ನು ಅರ್ಪಿಸಿ ಅದಾದ್ರ ಮೇಲೆ ಬಂದ್ಬಿಟ್ಟು ಏನಾದರೂ ಒಂದು ಸಿಹಿ ಮನೆಯಲ್ಲಿ ಮಾಡಲಿ, ಅಂಗಡಿಯಿಂದ ತೊಗೊಂಡೋಗಿ ಏನಾದರೂ ಒಂದು ಸಿಹಿಯನ್ನು ನೈವೇದ್ಯವಾಗಿಡಿ. ಬೆಲ್ಲ ಇಡ್ತೀನಿ ಸರ್ ಇಟ್ಕೊಳ್ಳಿ, ಸಕ್ಕರೆ ಇಡ್ತೀನಿ ಸರ್ ಇಟ್ಕೊಳ್ಳಿ, ಆಯಿತಾ. ಅದ್ರ ಜೊತೆಗೆ ಎಲೆ ಅಡಿಕೆ ಅದರಲ್ಲೂ ಒಂದು 11 ರೂಪಾಯಿ, 21 ರೂಪಾಯಿ, 51 ರೂಪಾಯಿ, 101 ರೂಪಾಯಿ ಏನಾದರೂ ಒಂದು ಇಡಿ. ಇಟ್ಟಾದ ನಂತರ ನೀವು ಯಾವ ಕಾರ್ಯಕ್ಕಾಗಿ ಈ ಪ್ರಯೋಗವನ್ನು ಮಾಡ್ತಾಯಿದ್ದೀರಿ, ಯಾವ ಕಾರ್ಯಗಳು ಸರ್ವ ಕಾರ್ಯಗಳು ಯಶಸ್ವಿ ಆಗಬೇಕು, ಸರ್ವ ಕಾರ್ಯದಲ್ಲೂ ವಿಜಯ ಪ್ರಾಪ್ತಿ ಆಗಬೇಕು ಅಂತ ಬೇಕಾದ್ರೆ ಸಂಕಲ್ಪ ಮಾಡಿಕೊಂಡು ಬಿಲ್ವ ವೃಕ್ಷಕ್ಕೆ 108 ಪ್ರದಕ್ಷಿಣೆ ಬರಬೇಕು. ಯಾವುದೇ ಮಂತ್ರ ಜಪವನ್ನು ಮಾಡುವ ಹಾಗಿಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ಯಾವುದೂ ಮಂತ್ರ ಜಪ ಇಲ್ಲ. 108 ಪ್ರದಕ್ಷಿಣೆ ಕಡ್ಡಾಯ. ಸರ್, ನಮ್ಮ ಕೈಯಿಂದ ಆಗಲ್ಲ, ನಾವೊಂದು 11 ಮಾಡ್ತೀವಿ, ನಾವೊಂದು 21, 54 ಮಾಡ್ತೀವಿ, ಬೇಡ. 108 ಪ್ರದಕ್ಷಿಣೆ ಮಾಡಿ. ಪ್ರತಿ ತಿಂಗಳು ಆರಿದ್ರ ನಕ್ಷತ್ರದಂದು ಮಾಡಿ. ನೀವು ಯಾವ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅದು ಯಶಸ್ವಿ ಆಗುತ್ತೆ, ಸಕ್ಸಸ್ ಆಗುತ್ತೆ, ಲೈಫಲ್ಲಿ ಸೆಟ್ಲ್ ಆಗೋದಕ್ಕೆ ದಾರಿಗಳು ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.